ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ರಾಜಕೀಯ ಅಂದ್ರೇ ಪರಸ್ಪರ ಆರೋಪ ಪ್ರತ್ಯಾರೋಪಗಳು, ಅವರ ಮೇಲೆ ಇವರು, ಇವರ ಮೇಲೆ ಅವರು, ಸದಾ ಕಿತ್ತಾಟ ಕೂಗಾಟಗಳು ಮಾಮೂಲಿ. ಆದರೆ ಚಿಕ್ಕಬಳ್ಳಾಪುರದ ಮಟ್ಟಕ್ಕೆ ಮಾತ್ರ ಇದಕ್ಕೆ ಅಪವಾದ ಎಂಬಂತಿದೆ ಸದ್ಯದ ರಾಜಕೀಯ ಪರಿಸ್ಥಿತಿ. ಇಲ್ಲಿ ಇವರ ಮೇಲೆ ಅವರು, ಅವರ ಮೇಲೆ ಇವರು ಕಿತ್ತಾಟ ಮಾಡ್ತಿಲ್ಲ, ಬದಲಾಗಿ ಪರಸ್ಪರ ಅವರವರಲ್ಲಿಯೇ ಶೀತಲ ಸಮರಗಳನ್ನು ಮಾಡ್ತಿದ್ದಾರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು. ಪ್ರಸಕ್ತ ಕಾಂಗ್ರೆಸ್ನಲ್ಲಿ ಈಗ ಒಂದೇ ಮನೆ ಎರಡು ಬಾಗಿಲು ಎಂಬಂತಾಗಿದೆ ಪರಿಸ್ಥಿತಿ. ಅತ್ತ MC ಸುಧಾಕರ್ರವರ ಬಣ ಒಂದು ಕಡೆಯಾದರೆ ಇತ್ತ ಪ್ರದೀಪ್ ಈಶ್ವರ್ರವರ ಬಣ ಒಂದು ಕಡೆ. ಇದಕ್ಕೆ ಸಾಕ್ಷಿ ಅಂದರೆ ಇತ್ತೀಚೆಗಷ್ಟೇ ನಡೆದ ನಾನಾ ನೀನಾ ಎಂಬ ಸಾಲು ಸಾಲು ಪತ್ರಿಕಾಗೋಷ್ಠಿಗಳು. ನಮ್ಮ ಸಚಿವರು ಸೂಪರ್ ಅಂತ ಒಂದು ಬಣ ಅಂದರೆ, ನಮ್ಮ ಶಾಸಕರು ಬಂಪರ್ ಅಂತ ಇನ್ನೊಂದು ಬಣ. ಒಟ್ಟಿನಲ್ಲಿ ಬಣ ರಾಜಕೀಯ ಅನ್ನೋದು ಕಾಂಗ್ರೆಸ್ನಲ್ಲಿ ಮುಗಿಲು ಮುಟ್ಟಿದೆ ಎಂದರೆ ತಪ್ಪಾಗಲಾರ್ದು. ಇದು ಕಾಂಗ್ರೆಸ್ನ ಕಥೆಯಾದರೆ, ಜಿಲ್ಲೆಯಲ್ಲಿ ಭಾಜಪದ್ದು ಕೂಡ ಅದೇ ವರಸೆಯಾಗಿ ಬಿಟ್ಟಿದೆ. ಇರೋ ಒಂದು ಪಕ್ಷದಲ್ಲಿ ಎರಡೆರಡು ಗುಂಪು. ತಾಲೂಕಿನಲ್ಲಿ ಸಂದೀಪ್ ರೆಡ್ಡಿಯವರದ್ದೇ ಒಂದು ಗುಂಪಾದರೆ, ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರದ್ದೇ ಇನ್ನೊಂದು ಗುಂಪಾಗಿ ಬೇರ್ಪಟ್ಟಿದೆ. ಸಂದೀಪ್ ರೆಡ್ಡಿರವರು BJP ಪಕ್ಷದ ಬಾವುಟ ಹಿಡಿದು ಪಕ್ಷ ನನ್ನ ತಾಯಿ ಇದ್ದ ಹಾಗೆ ಅಂತ ಎಲ್ಲೆಡೆ ಮಾತನಾಡುತ್ತಾ, ಬಾವುಟದ ಅಡಿಯಲ್ಲಿ ಸಮಾಜಪರ ಕೆಲಸಗಳನ್ನು ಮಾಡುತ್ತಾ ಸಾಗುತ್ತಿದ್ದರೆ, ಡಾಕ್ಟರ್ ಕೆ ಸುಧಾಕರ್ ಅವರು ಸಂದೀಪ್ ರೆಡ್ಡಿಯವರು BJPಯ ಯಾವುದೇ ಭಾಗ ಅಲ್ಲ ಅನ್ನೋ ರೀತಿ ಸದಾ ಮಾರ್ಮಿಕವಾಗಿ ಕೌಂಟರ್ಗಳನ್ನು ಕೊಡುತ್ತಲೇ ಬರುತ್ತಿದ್ದಾರೆ. ಬಟ್ ಈ ಭಾಜಪದ ಕಾರ್ಯಕರ್ತರು ಮತ್ತು ಮುಖಂಡರು ಮಾತ್ರ ಎಂದಿಗೂ ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ಪಕ್ಷಕ್ಕೆ ಮುಜುಗರ ಆಗುವಂತಹ ಕೆಲಸಗಳನ್ನು ಮಾಡಿಲ್ಲ ಅನ್ನೋದೇ ಒಂದು ಸಮಾಧಾನಕರ ವಿಚಾರ. ಈ ಭಾಜಪ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ತಮ್ಮ ತಮ್ಮ ನಾಯಕರುಗಳ ಮಧ್ಯೆ ಏನೇ ವೈಮನಸ್ಯ ಇರಲಿ, ಅಂತಿಮವಾಗಿ ಪಕ್ಷದ ನಿರ್ಣಯವೇ ಮುಖ್ಯ ಎಂಬ ಕ್ಲಾರಿಟಿ ಇದೆ. ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಕೇವಲ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ತಮ್ಮ ಶೀತಲ ಸಮರವನ್ನು ಸಾರಿದ್ದಾರೆಯೇ ಎಂದರೆ ನೋ, ಖಂಡಿತ ಇಲ್ಲ ಎನ್ನುತ್ತೆ ರಾಜಕೀಯ ಪಡಸಾಲೆ. ಯಲಹಂಕ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಗೌರಿಬಿದನೂರು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮ ಪೊಲಿಟಿಕಲ್ ಚದುರಂಗದ ಗೇಮನ್ನು ಆಡುತ್ತಿದ್ದಾರೆ ಎಂಬುದು ರಾಜಕೀಯ ಪಡಸಾಲೆಯಲ್ಲಿರುವ ಜೋರಾದ ಕೂಗು. ಅದಕ್ಕೆ ಪುಷ್ಟಿ ನೀಡುವ ಹಾಗೆ ಅನೇಕ ಬೆಳವಣಿಗೆಗಳು ಕೂಡ ಈ ನಡುವೆ ಆಯಾ ಕ್ಷೇತ್ರಗಳಲ್ಲಿ ಆಗುತ್ತಾ ಬಂದಿವೆ. ಬಾಗೇಪಲ್ಲಿಯಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ BJPಯಿಂದ ಸ್ಪರ್ಧಿಸಿ 63,000 ಮತಗಳನ್ನು ಪಡೆದು ಸೋಲನ್ನು ಕಂಡಿದ್ದ C. ಮುನ್ರಾಜುರವರು ಸೋತರೂ ಸಹ ಕ್ಷೇತ್ರವನ್ನು ಬಿಡದೆ ಸದಾ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಮುಂದಿನ ಬಾರಿ ಬಾಗೇಪಲ್ಲಿಯಲ್ಲಿ ಮುನಿರಾಜುರವರ ಜಯ 100ಕ್ಕೆ 100 ಎಂದು ಬಾಗೇಪಲ್ಲಿಯಲ್ಲಿ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಆದರೆ ಇತ್ತೀಚೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಬಾಗೇಪಲ್ಲಿಯಲ್ಲಿ ಹರಿನಾಥ್ ರೆಡ್ಡಿ ಎಂಬ ನಾಯಕನನ್ನು ಹೆಚ್ಚಾಗಿ ಪ್ರೋತ್ಸಾಹಿಸುತ್ತಿದ್ದಾರೆ. ಇದು ರಾಜಕೀಯವಾಗಿ C. ಮುನಿರಾಜುರವರಿಗೆ ಪರ್ಯಾಯವಾಗಿ ಇನ್ನೊಬ್ಬ ಅಭ್ಯರ್ಥಿಯನ್ನು ತರಲಿದ್ದೇನೆ ಎಂಬ ಸಂದೇಶ ರವಾನೆ ಮಾಡಿದೆ ರಾಜಕೀಯ ಪಡಸಾಲೆಗೆ. ಈ ವಿಚಾರವನ್ನು ನಿಮ್ಮ ಆರಾಧ್ಯಾಸ್ ಟಿವಿ ನೇರವಾಗಿ ಬಾಗೇಪಲ್ಲಿಯ C. ಮುನಿರಾಜುರವರನ್ನು ಪ್ರಶ್ನೆ ಮಾಡಿತು. ಅದಕ್ಕೆ ಮಾನ್ಯ ಮುನಿರಾಜುರವರ ಉತ್ತರ ಹೀಗಿದೆ ನೋಡಿ. ಮಾಡ್ತೀನಿ ಸರ್, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬರೋದಾದರೆ BJP ಅನ್ನುವಂಥದ್ದು ಬಾಗೇಪಲ್ಲಿಯಲ್ಲಿ ಭಾಳ ಕಡಿಮೆ ಇತ್ತು. ಆದರೆ ಮುನ್ರಾಜು ಅವರು ಬಂದು ಬಾಗೇಪಲ್ಲಿಯಲ್ಲಿ BJP ಅನ್ನುವಂಥದ್ದನ್ನು ಭಾಳ ಗಣನೀಯ ಪ್ರಮಾಣದಲ್ಲಿ ಏರಿಸಿದ್ರು, ಭಾಳ ಗಣನೀಯ ಪ್ರಮಾಣದಲ್ಲಿ ಓಟ್ ತಗೊಂಡು. ಆದರೆ ಅವಿರೋಚಿತ ಸೋಲನ್ನು ಕಂಡು, ಆ ಸೋಲನ್ನು ಕಂಡ ನಂತರ ಸದಾ ನಿರಂತರತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಆ ಕ್ಷೇತ್ರದಲ್ಲಿ ಹೊಸ ನಾಯಕನ ಒಂದು ಉಗಮ ಆಗಿದೆ, ಹರಿನಾಥ್ ರೆಡ್ಡಿ. ಇದರ ಕುರಿತಂತೆ ತಮ್ಮ ಒಂದು ಭಾರತೀಯ ಜನತಾ ಪಕ್ಷ, ಈಗ ನೀವೇ ಹೇಳಿದ್ದೀರಾ, ಭಾರತೀಯ ಜನತಾ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷನ ಕಟ್ಟಿ ಬೆಳೆಸಿ ನಿಂತ್ಕೊಂಡು 63,000 ಮತ ತಗೊಂಡು ಅತಿ ಹೆಚ್ಚು ಮತ ತಗೊಂಡು ಸೋತಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಈಗಲೂ ಕೆಲಸ ಮಾಡ್ತಾಯಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಾ. ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಈ ಕ್ಷೇತ್ರದ ಸಂಸದರು ಕೂಡ ಇದ್ದಾರೆ, ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ನಮ್ಮ ನಾಯಕರುಗಳಿದ್ದಾರೆ, ಬಾಗೇಪಲ್ಲಿಯಲ್ಲೂ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹರಿನಾಥ್ ರೆಡ್ಡಿಗೂ BJPಗೆ ಸಂಬಂಧ ಇಲ್ಲ. ಅವ್ರು ಯಾವುದೋ ಪಾರ್ಟಿಯಿಂದ ಅವ್ರ ವೈಯಕ್ತಿಕವಾಗಿ ಅವರೇನೋ ಮಾಡ್ಕೋಬೋದು, ಅದನ್ನು ನಾನು ಯಾರು ಕೇಳೋಕ್ಕೆ. ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಪಕ್ಷದ ಏನು ಪ್ರಶಿಕ್ಷಣ ವರ್ಗ ಇರ್ಬೋದು, SIR ಇರ್ಬೋದು, BLA 2 ವರ್ಗ ಇರ್ಬೋದು, ಎಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ನಾವೆಲ್ಲ ಕೂಡ ಸೇರಿ ಮಾಡ್ತಾಯಿದ್ದೀವಿ. ಅವರು ಒಂದು ಆಕಾಂಕ್ಷೆ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ಬೋದು, ಅದರಲ್ಲಿ ಏನಿದು ತಪ್ಪೇನಿದೆ? ಭಾರತೀಯ ಜನತಾ ಪಕ್ಷದವ್ರು ಏನು ಮೆಂಬರ್ ಅಲ್ವಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಯಾರಾದರೂ ಮತ್ತೆ ಇನ್ನೊಬ್ರು ಏನಾದರೂ ಭಾರತೀಯ ಜನತಾ ಪಕ್ಷದಲ್ಲಿ ನನಗೂ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ಸಂಸದರ ಜೊತೆ ಕಾಂಗ್ರೆಸ್ ಅವರು ಗುರ್ಸ್ಕೋತಾರೆ, ನಾನು ಗುರ್ಸ್ಕೋತೀನಿ, ತಪ್ಪೇನಿದೆ?
ಈಗ ಅಷ್ಟೇ ಅಲ್ವಾ, ಸಂಸದರು ಈಗ ಭಾಗದ ಸಂಸದರು ಸಂಸದರ ಜೊತೆ ಅವರು ಗುರ್ಸ್ಕೊಳ್ಳಿ, ತಪ್ಪೇನಿದೆ. ನಾವು ನಿಮಗೆ ಪ್ಯಾರಲಲ್ ಆಗಿ ಇನ್ನೊಬ್ಬ ನಾಯಕನ ಬೆಳೆಸ್ತಾ ಇದ್ದಾರೆ ಅನ್ನೋ ಪ್ರಯತ್ನ ನಡೀತಾ ಇದೆ ಅನ್ನೋದು ಜನಗಳಿಗೆಲ್ಲ ಗೊತ್ತಿಲ್ಲ. ಅಲ್ಲ, ಅದನ್ನು ಜನ ಗೊತ್ತಿರೋ ವಿಚಾರ ಅಂತ ನೀವೇ ಹೇಳ್ತಾ ಇದ್ರೆ, ಅದು ಜನ ತೀರ್ಮಾನ ಮಾಡ್ತಾರೆ. ಅವತ್ತು ಸಂಸದರು ಏನು ಡಿಸೈಡ್ ಮಾಡ್ತಾರೆ, ನಮ್ಮ ವರಿಷ್ಠರು ಏನು ಡಿಸೈಡ್ ಮಾಡ್ತಾರೆ, ರಾಜ್ಯ ನಾಯಕರು ಏನು ಡಿಸೈಡ್ ಮಾಡ್ತಾರೆ, ಮತ್ತು ಕೇಂದ್ರದವ್ರು ಏನು ಡಿಸೈಡ್ ಮಾಡ್ತಾರೋ ಅದು 2028ಕ್ಕೆ ನಾವು ಪಕ್ಷ ಕಟ್ಟೋ ಕೆಲಸ. ಇವತ್ತು ನಾನು ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪಕ್ಷದ ಕಾರ್ಯಕ್ರಮಗಳು ಏನು ಮಾಡಬೇಕು, ಅದು ಪಕ್ಷದ ಏನು ಅಡಿಯಲ್ಲಿ ಮಾನ್ಯ ಸಿ ಮುನಿರಾಜುರವರು ಹೇಳುವ ಪ್ರಕಾರ ಅವರಿಗೆ ತಮ್ಮ ಕ್ಷೇತ್ರದ ಬಗ್ಗೆ ಬಹಳ ಕ್ಲಾರಿಟಿ ಇದೆ. ನೋಡೋಣ 2028ಕ್ಕೆ ಯಾವ ಕ್ಷೇತ್ರಗಳಲ್ಲಿ ಏನೇನಾಗುತ್ತದೆ ಅಂತ. ಒಟ್ಟಿನಲ್ಲಿ ಈ ಸ್ವಪಕ್ಷೀಯ ರಾಜಕೀಯ ಶೀತಲ ಸಮರ ಮುಂಬರುವ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತದೆಯೋ ಕಾದು ನೋಡಬೇಕಿದೆ. ಡಿಯರ್ ಮಿಸ್ಟರ್ ಆಲ್ ಪೊಲಿಟಿಷಿಯನ್ಸ್ ಆಫ್ ಚಿಕ್ಕಬಳ್ಳಾಪುರ, ನಿಮಗೆಲ್ಲ ಒಂದು ಪ್ರಾಮಾಣಿಕ ಮತ್ತು ಪಾರದರ್ಶಕ ಸಲಹೆ ಇದೆ. ನೀವೆಲ್ಲ ಏನೇನು ಮಾಡುತ್ತಿದ್ದೀರಿ ಎಂಬುದನ್ನು ಮತದಾರ ಪ್ರಭು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾನೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಬಹಳ ಪ್ರಜ್ಞಾವಂತ ಮತ್ತು ಪ್ರಬುದ್ಧರು. ಸೊ ನಿಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ತಲೆಕೆಳಕಾಗಿ ಮಾಡುವ ಸಾಧ್ಯತೆಗಳು ಕೂಡ ಕಡಿಮೆ ಏನಿಲ್ಲ. ಸೊ ಆದಷ್ಟು ಜನರನ್ನು ಗಮನದಲ್ಲಿಟ್ಟುಕೊಂಡು ರಾಜಕೀಯ ಮಾಡಿ. ವಂದನೆಗಳೊಂದಿಗೆ ಸುನೀಲಾರಾಧ್ಯ.